ಶಿಕ್ಷಕರ ನೇಮಕಾತಿಗೆ ಅರ್ಜಿಯಾಗುತ್ತಿರುವ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ನಿಂದ ಬಿಡುಗಡೆಯಾಗಿರುವ ಅಧಿಸೂಚನೆಯನ್ನು ನೋಡಿರಬಹುದು. ಅದನ್ನು ನೋಡಿದ ನಂತರ ನಿಮಗೆ ಹಲವಾರು ಅನುಮಾನ ಅಂದರೆ ಡೌಟ್ಸ್ ನಿಮ್ಮಲ್ಲಿ ಇರ್ಬೋದು. ಈ ಎಲ್ಲ ವೇಕೆನ್ಸೀಸ್ ಹೇಗೆ ಹಂಚಿಕೆಯಾಗಿದೆ, ಬರೀ ನಂಬರ್ಸ್ ಮಾತ್ರ ಕಾಣ್ತಿದೆ ಆದರೆ ಏನೂ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಳ್ತಿರ್ಬೋದು. ಇಲ್ಲಿರುವ ನೋಟಿಫಿಕೇಷನ್ನಲ್ಲಿ 15,000 ಹುದ್ದೆಗಳು ಹೇಗೆ ಹಂಚಿಕೆಯಾಗಿದೆ, ಯಾವ ವಿಭಾಗದಲ್ಲಿ ಎಷ್ಟು ಹುದ್ದೆಗಳಿವೆ, KK NKK ಅಂದರೆ ಏನು, GPT, CST, PST, PE, AM ಇದೆಲ್ಲ ಯಾವ ಕ್ಯಾಟಗರಿಯ ಹುದ್ದೆಗಳಾಗಿವೆ, ಹಾಗೆಯೇ ಬೇರೆ ಬೇರೆ ವಿಭಾಗಗಳು ಅಂದರೆ ಬೆಂಗಳೂರು, ಮೈಸೂರು, ಧಾರವಾಡ, ಕಲಬುರಗಿ ಇಷ್ಟೆಲ್ಲ ವಿಭಾಗಗಳಿಗೆ ಎಷ್ಟು ಹುದ್ದೆಗಳು ಹಂಚಿಕೆಯಾಗಿವೆ ಎಂಬೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಇರ್ಬೋದು. ಆ PDF ಅನ್ನು ಓಪನ್ ಮಾಡಿ ನೋಡಿದ ತಕ್ಷಣ ನಮಗೆ ಟೇಬಲ್ಸ್ಗಳು ಕಾಣ್ತದೆ. ಆದರೆ ಈ ಟೇಬಲ್ಸ್ನಲ್ಲಿ ಯಾವ ಸಂಖ್ಯೆಗಳು ಹೇಗೆ ಹಂಚಿಕೆಯಾಗಿದೆ ಅಂತ ನೋಡಿದ ತಕ್ಷಣ ಅರ್ಥ ಆಗುತ್ತಿಲ್ಲ. ಹಾಗಾಗಿ ಇವತ್ತು ನಾನು ಈ PDFನ ಪ್ರತಿಯೊಂದು ಟೇಬಲನ್ನು ಒಂದೊಂದೇ ಕಾಲಮ್ ಆಗಿ ಪ್ರತಿಯೊಂದು ನಂಬರ್ ಎಲ್ಲಿಂದ ಬಂದಿದೆ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ PDF ಅನ್ನು ನೀವು ಸ್ವತಃ ಓದಿ ಅರ್ಥ ಮಾಡಿಕೊಳ್ಳುವಷ್ಟು ಕ್ಲಾರಿಟಿಗೆ ಬರ್ತೀರಾ. ಹಾಗಾದರೆ ಮೊದಲನೇ ಟೇಬಲಲ್ಲಿ ನಿಮಗೆ ಈಗ ಕಾಣ್ತಿರೋ ಹಾಗೆ NKK ಮತ್ತು KK ಅಂತ ಮೆನ್ಷನ್ ಮಾಡಿದ್ದಾರೆ. ಇವೆರಡನ್ನು ಮೊದಲು ಏನು ಅಂತ ನೋಡ್ಕೊಳ್ಳೋಣ. KK ಅಂದರೆ ಕಲ್ಯಾಣ ಕರ್ನಾಟಕ, NKK ಅಂದರೆ ನಾನ್ ಕಲ್ಯಾಣ ಕರ್ನಾಟಕ. ಅಂದರೆ ಇದು ಎರಡು ಬೇರೆ ಬೇರೆ ಹುದ್ದೆಯ ಹೆಸರಲ್ಲ, ಇದು ಪ್ರದೇಶದ ಆಧಾರದ ಮೇಲೆ ಹುದ್ದೆಗಳನ್ನು ವಿಂಗಡಿಸಿರುವುದು. ಸಿಂಪಲ್ ಆಗಿ ಹೇಳುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದ ಕೆಲವು ಭಾಗಗಳಿವೆ. ಅವುಗಳ ವೇಕೆನ್ಸಿ ಒಂದು ಕಡೆಯಾದರೆ ಉಳಿದ ಪ್ರದೇಶಕ್ಕೆ ಸಂಬಂಧಿಸಿದ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ವೇಕೆನ್ಸಿ ಇನ್ನೊಂದು ಕಡೆ ಇದೆ. ಈಗ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತ ನೋಡುವ. ನಮ್ಮ ಕರ್ನಾಟಕದಲ್ಲಿ ಬರುವ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೆ ಬಳ್ಳಾರಿ ಇವೆಲ್ಲವನ್ನು ನಾವು ಕಲ್ಯಾಣ ಕರ್ನಾಟಕ ಪ್ರದೇಶಗಳು ಅಂತ ಹೇಳ್ತೇವೆ. ಇದನ್ನು ಬಿಟ್ಟು ಉಳಿದ ಜಿಲ್ಲೆಗಳು, ಈ ಜಿಲ್ಲೆಗಳನ್ನು ಬಿಟ್ಟು ಉಳಿದ ಯಾವೆಲ್ಲ ಜಿಲ್ಲೆಗಳಿವೆ ಅವೆಲ್ಲ ನಾನ್ ಕಲ್ಯಾಣ ಕರ್ನಾಟಕ ಪ್ರದೇಶಗಳಾಗಿವೆ. ಹಾಗಾಗಿ ಈ ಟೇಬಲ್ನಲ್ಲಿ KK ಮತ್ತು NKK ಎಂದು ಪ್ರತ್ಯೇಕವಾಗಿ ತೋರಿಸಿದ್ದಾರೆ. ಈಗ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿತಾ? ಹಾಗಾದರೆ ಈಗ ಮೊದಲನೇ ಟೇಬಲ್ ಅನ್ನು ನೋಡುವ. ಇದರ ಮೇಲೆ ಹೆಡ್ಡಿಂಗ್ ಉಂಟು PST ಆ್ಯಂಡ್ PE ಗ್ರೇಡ್ 2 ಒಟ್ಟು ಹುದ್ದೆಗಳ ಅಂಕಿಅಂಶ ಅಂತ. ಅಂದರೆ ಇಲ್ಲಿ PST ಮತ್ತು PE ಗ್ರೇಡ್ 2ಗೆ ಸಂಬಂಧಿಸಿದ ಹುದ್ದೆಗಳನ್ನು KK ಮತ್ತು NKK ಪ್ರಕಾರ ತೋರಿಸಿದ್ದಾರೆ. ಮೊದಲು PST ಅಂದರೆ ಏನಂತ ನೋಡುವ. PST ಅಂತ ಹೇಳಿದರೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ. ಇನ್ನೊಂದು PE ಫಿಸಿಕಲ್ ಎಜುಕೇಷನ್ ಅಂದರೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಹುದ್ದೆ. ಈಗಾಗಲೇ ಹೇಳಿದ ಹಾಗೆ PST ಅಂತ ಹೇಳಿದರೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ 1ರಿಂದ 5ನೇ ತರಗತಿಯವರೆಗೆ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ ಬೋಧಿಸುವ ಶಿಕ್ಷಕರನ್ನು PST ಅಂತ ಹೇಳ್ತಾರೆ. ನೆಕ್ಸ್ಟ್ PE ಟೀಚರ್. ಈ ಎರಡು ಹುದ್ದೆಗಳು NKK ಮತ್ತು KKಯಲ್ಲಿ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಫಸ್ಟ್ ಟೇಬಲಲ್ಲಿ ನೋಡ್ಬೋದು. ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಹೇಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ. ಫಸ್ಟ್ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ನೋಡೋದಾದರೆ ಸಾಮಾನ್ಯ ಕನ್ನಡ PSTಯಲ್ಲಿರುವುದು ಕನ್ನಡ ಲ್ಯಾಂಗ್ವೇಜ್ ಮಾತ್ರ. PSTಯಲ್ಲಿರುವ ಕನ್ನಡ ಲ್ಯಾಂಗ್ವೇಜನ್ನು ನಾನ್ ಕರ್ನಾಟಕ ಪ್ರದೇಶಗಳಲ್ಲಿ 100 ಹಾಗೆ ದೈಹಿಕ ಶಿಕ್ಷಣ ಗ್ರೇಡ್ 2 ಅನ್ನು
ನಾನ್ ಕರ್ನಾಟಕ ಪ್ಲೇಸಲ್ಲಿ 50 ಹೀಗೆ ಹಂಚಿಕೆ ಆಗಿದೆ. ಹಾಗಾದರೆ ಒಟ್ಟು ನಾನ್ ಕರ್ನಾಟಕ ಪ್ರದೇಶದಲ್ಲಿ ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 150 ಹುದ್ದೆಗಳುಂಟು. ಈಗ ಕಲ್ಯಾಣ ಕರ್ನಾಟಕದಲ್ಲಿ ನೋಡುವ. ಒಟ್ಟು ಕನ್ನಡ 800 ಉಂಟು. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ 100 ಉಂಟು. ಒಟ್ಟು ಕಲ್ಯಾಣ ಕರ್ನಾಟಕದಲ್ಲಿ 900 ಹುದ್ದೆಗಳು ಉಂಟು. ಈಗ ಟೋಟಲ್ ಆಗಿ ನೋಡುವುದಾದರೆ ಕನ್ನಡದಲ್ಲಿ 900 ಹುದ್ದೆ ಅಂದರೆ 100 + 800. ಹಾಗೆ ದೈಹಿಕ ಶಿಕ್ಷಣದಲ್ಲಿ 150 ಒಟ್ಟು ಹುದ್ದೆ, 50 NKKಯಲ್ಲಿ ಹಾಗೆ 100 KKಯಲ್ಲಿ. ಈಗ ಒಟ್ಟು ಹುದ್ದೆ ಎಷ್ಟಾಯಿತು PST ಮತ್ತು PEಗೆ? 1050. ನಾನ್ ಕಲ್ಯಾಣ ಕರ್ನಾಟಕದ್ದು 150 ಹಾಗೆ ಕಲ್ಯಾಣ ಕರ್ನಾಟಕದ್ದು 900. ಟೋಟಲ್ ಈಗ PST ಮತ್ತು PEಗೆ 1050 ಹುದ್ದೆಗಳ ಹಂಚಿಕೆಯಾಗಿದೆ. ಸೆಕೆಂಡ್ ಟೇಬಲ್ ನೋಡೋದಾದರೆ ಮೊದಲ ಟೇಬಲ್ನಲ್ಲಿ PST ಮತ್ತು PE ಗ್ರೇಡ್ ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ರು. ಈಗ ಎರಡನೇ ಟೇಬಲ್ನಲ್ಲಿ ವಿಷಯವಾರು ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ. ಈ ಟೇಬಲ್ನ ಹೆಡ್ಡಿಂಗನ್ನು ನೋಡಿದಾಗ GPT ಮತ್ತು CST ಅಧಿಸೂಚಿತ ಒಟ್ಟು ಹುದ್ದೆಗಳ ಅಂಕಿಅಂಶ ಅಂತ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ GPT ಮತ್ತು CSTಗೆ ಸಂಬಂಧಿಸಿದ ಅಧಿಸೂಚಿತ ಹುದ್ದೆಗಳ ಸಂಖ್ಯೆಯನ್ನು ನೋಡ್ಬೋದು. GPT ಅಂತ ಹೇಳಿದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್, ಅಂದರೆ ಇವರು ಪದವಿ ಮಟ್ಟದ ಅರ್ಹತೆಯನ್ನು ಹೊಂದಿದ ಅಭ್ಯರ್ಥಿಗಳಾಗಿರ್ತಾರೆ. ಇವರು 6th, 7th, 8th ದಟ್ ಮೀನ್ಸ್ 6 to 8th ಟೀಚಿಂಗ್ ಅಬಿಲಿಟಿಯನ್ನು ಹೊಂದಿರ್ತಾರೆ. ನೆಕ್ಸ್ಟ್ CST ಅಂತ ಹೇಳಿದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಕಂಪ್ಯೂಟರ್ ಅಂದರೆ BEd ಆಗದೇ ಇರುವ ಕಂಪ್ಯೂಟರ್ ಗ್ರ್ಯಾಜುಯೇಟ್ ಟೀಚರ್ಸ್ ಕೂಡ ವೇಕೆನ್ಸಿ ಇದೆ. ಈ ಟೇಬಲ್ನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಟ್ಟು ಎಷ್ಟು ಹುದ್ದೆಗಳು ಅಂತ ಮಾತ್ರ ಅಲ್ಲದೆ ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳು ಮತ್ತು KK ಹಾಗೆ NKK ಪ್ರದೇಶದಲ್ಲಿ ಆ ಹುದ್ದೆಗಳು ಹೇಗೆ ಹಂಚಿಕೆಯಾಗಿದೆ ಅಂತ ಒಂದೇ ಟೇಬಲ್ನಲ್ಲಿ ನಾವು ನೋಡ್ಬೋದು. ಈಗ ಇಲ್ಲಿರುವ ಕಾಲಮನ್ನು ನೋಡಿದಾಗ ಲ್ಯಾಂಗ್ವೇಜಸ್ ಕನ್ನಡ ಭಾಷೆ ಹಾಗೆ ಇಂಗ್ಲಿಷ್ ಭಾಷೆ, ನೆಕ್ಸ್ಟ್ ಮ್ಯಾಥಮೆಟಿಕಲ್ ಸೈನ್ಸ್, ಜೀವವಿಜ್ಞಾನ, ಸಮಾಜ ವಿಜ್ಞಾನ ಹಾಗೆ ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಬೇರೆ ಬೇರೆ ಸಬ್ಜೆಕ್ಟನ್ನು ಹೇಗೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಹಂಚಿಕೆಯಾಗಿದೆ ಎಂಬುದನ್ನು ಕೊಟ್ಟಿದ್ದಾರೆ. ಈಗ ನಾವು ಕನ್ನಡ ಭಾಷೆಯನ್ನು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟುಂಟಂತ ನೋಡಿದರೆ 1697. ಅದೇ ಕಲ್ಯಾಣ ಕರ್ನಾಟಕಕ್ಕೆ 860. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 430 ಕೊಟ್ಟಿದ್ದಾರೆ, ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ 213. ಗಣಿತ ಮತ್ತು ವಿಜ್ಞಾನಕ್ಕೆ, ಗಣಿತ ಮತ್ತು ವಿಜ್ಞಾನ ಅಂತ ಹೇಳಿದರೆ ಇಲ್ಲಿ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಕನ್ಸಿಡರ್ ಆಗ್ತದೆ. ಇದಕ್ಕೆ ನಾನ್ ಕಲ್ಯಾಣ ಕರ್ನಾಟಕದಿಂದ 1697 ಹಾಗೆ ಕಲ್ಯಾಣ ಕರ್ನಾಟಕದಿಂದ 1412 ಹುದ್ದೆಗಳು ಉಂಟು. ಜೀವವಿಜ್ಞಾನ ಅಂತ ಹೇಳಿದರೆ ಇಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮೇಜರ್ ಬರ್ತದೆ. ಅಂದರೆ ನಾವು ಡಿಗ್ರಿಯಲ್ಲಿ CBZ ತಗೊಂಡಿದ್ರೆ ಇದಕ್ಕೆ ಎಲಿಜಿಬಿಲಿಟಿ ಆಗಿರ್ತೇವೆ. ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಇದು 406 ಹಂಚಿಕೆಯಾಗಿದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ 370 ಆಗಿ ಹಂಚಿಕೆಯಾಗಿದೆ. ಸಮಾಜ ವಿಜ್ಞಾನ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ನೋಡೋದಾದರೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 1042 ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ 373. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಈಗಾಗಲೇ ಗೊತ್ತಿರೋ ಹಾಗೆ ಇರುವುದೇ 500 ವೇಕೆನ್ಸಿ. ಅದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 200 ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ 300 ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ.
ಆದರೆ ಕನ್ನಡ ಲ್ಯಾಂಗ್ವೇಜ್ ಟೋಟಲ್ ಆಗಿ 2557 ಅಂದರೆ 2557. ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೋಟಲ್ ಆಗಿ 643. ಮ್ಯಾಥಮೆಟಿಕಲ್ ಸೈನ್ಸ್ 3109. ಜೀವ ವಿಜ್ಞಾನ ಒಟ್ಟು ಹುದ್ದೆ 776. ಹಾಗೆ ಸಮಾಜ ವಿಜ್ಞಾನ 1415 ಹುದ್ದೆ ಆಗಿದ್ರೆ ನೆಕ್ಸ್ಟ್ ಗಣಕ ವಿಜ್ಞಾನ 500 ಹುದ್ದೆಗಳು ಉಂಟು. ಈಗ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು ಹುದ್ದೆಗಳು ಹಂಚಿಕೆಯಾಗಿರುವುದು GPT ಮತ್ತು CSTಯಲ್ಲಿ 5472. ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ 3528. ಅಂದರೆ GPT ಮತ್ತು CSTಯಲ್ಲಿ ಒಟ್ಟು 9000 ಹುದ್ದೆಗಳಿವೆ. ಅದು ಈ ರೀತಿಯಾಗಿ ಹಂಚಿಕೆಯಾಗಿದೆ. ಭಾಷೆ ಮತ್ತು ಸಬ್ಜೆಕ್ಟ್ ವೈಸ್ ತಗೊಂಡ್ರೆ 9000 ಹುದ್ದೆಗಳು ಹೇಗೆ ಹಂಚಿಕೆಯಾಗಿದೆ ಅಂತ ಇಲ್ಲಿ ಗಮನಿಸ್ಬೋದು. ಹಾಗೆ ಅದು ನಾನ್ ಕಲ್ಯಾಣ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಎಲ್ಲ ಭಾಷೆಗಳು ಹೇಗೆ ಹಂಚಿಕೆಯಾಗಿದೆ ಅಂತ ಈ ಕಾಲಮಲ್ಲಿ ನೀವು ಗಮನಿಸ್ಬೋದಾಗಿದೆ. ಒಟ್ಟು ಹುದ್ದೆಗಳು 9000 GPT ಮತ್ತು CST ಹುದ್ದೆಯಲ್ಲಿ ಹಂಚಿಕೆಯಾಗಿದೆ. ನೆಕ್ಸ್ಟ್ HSTR ಹುದ್ದೆ ಹೇಗೆ ಡಿವಿಷನ್ ಮಾಡಿದ್ದಾರೆ ಅಂತ ನೋಡುವ. ಮೊದಲೆರಡು ಟೇಬಲ್ ಅಂದರೆ PST ಹಾಗೆ GPT ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಪ್ರಕಾರ ಡಿವಿಷನ್ ಮಾಡಿದ್ದಾರೆ. ಆದರೆ HSTR ಹುದ್ದೆಯನ್ನು ಬೇರೆ ರೀತಿಯಲ್ಲಿ ಡಿವಿಷನ್ ಮಾಡಿದ್ದು ನೋಡ್ಬೋದು. HSTR ಹುದ್ದೆಯನ್ನು ಕರ್ನಾಟಕ ರಾಜ್ಯದ 4 ವಿಭಾಗಗಳ ಪ್ರಕಾರ ವಿಭಾಗಿಸಲಾಗಿದೆ. ಕರ್ನಾಟಕ ರಾಜ್ಯದ 4 ವಿಭಾಗಗಳೆಂದರೆ ಮಂಗಳೂರು ವಿಭಾಗ, ಮೈಸೂರು ವಿಭಾಗ, ಧಾರವಾಡ ಮತ್ತು ಕಲಬುರಗಿ ವಿಭಾಗ. ಈ ವಿಭಾಗಗಳಲ್ಲಿ ಯಾವ ಜಿಲ್ಲೆಗಳು ಬರ್ತದೆ ಅಂತ ನೋಡಿದರೆ ಬೆಂಗಳೂರು ವಿಭಾಗದಲ್ಲಿ ಬರುವ ಜಿಲ್ಲೆಗಳು ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ. ಹಾಗೆ ಮೈಸೂರು ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳು ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಧಾರವಾಡ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳು ಧಾರವಾಡ, ಬೆಳಗಾವಿ, ಗದಗ್, ಹಾವೇರಿ, ಉತ್ತರ ಕನ್ನಡ, ಬಾಗಲಕೋಟೆ, ವಿಜಯನಗರ. ಕೊನೆಯದಾಗಿ ಕಲಬುರಗಿ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಂತ ಹೇಳಿದರೆ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೆ ಬೀದರ್. ಹೀಗೆ ಕರ್ನಾಟಕ ರಾಜ್ಯದ 4 ವಿಭಾಗಗಳಲ್ಲಿ AM ಹಾಗೆ PE ಗ್ರೇಡ್ 1 ಹುದ್ದೆಯನ್ನು ವಿಭಾಗಿಸಲಾಗಿದೆ. AM ಅಂತ ಹೇಳಿದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ ಸಹಾಯಕ ಶಿಕ್ಷಕರ ಹುದ್ದೆ. PE ಗ್ರೇಡ್ 1 ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ತಾರೆ. ಇವರು 9 ಮತ್ತು 10ನೇ ತರಗತಿಗೆ ಬೋಧಿಸುವ ಶಿಕ್ಷಕರಾಗಿರ್ತಾರೆ. ಹಾಗೆ AM ಅಲ್ಲಿ ಬೇರೆ ಬೇರೆ ಹುದ್ದೆಗಳು ಬರ್ತದೆ. ಕನ್ನಡ, ಇಂಗ್ಲಿಷ್, CBZ, ಆರ್ಟ್ಸ್ ಟೀಚರ್ ಇಷ್ಟು ಹುದ್ದೆಗಳು HSTR ಅಲ್ಲಿ ನೋಡ್ಬೋದು. 2 ಲ್ಯಾಂಗ್ವೇಜ್. ಹಾಗೆ CBZ ಅಲ್ಲಿ ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ನವರಿಗೆ PCM ಇಲ್ಲ. ಮ್ಯಾಥ್ಸ್, ಫಿಸಿಕ್ಸ್ ಬ್ಯಾಕ್ಗ್ರೌಂಡ್ನವರಿಗೆ ಆಗೋದಿಲ್ಲ, ಓನ್ಲಿ CBZ. ಅದರಲ್ಲಿ ಕನ್ನಡ ಮೀಡಿಯಂ ಉಂಟು, ಇಂಗ್ಲಿಷ್ ಮೀಡಿಯಂ ಉಂಟು. ಹಾಗೆ ಆರ್ಟ್ಸ್ ಟೀಚರ್ಸ್ಗೆ ಕನ್ನಡ ಮೀಡಿಯಂ ಉಂಟು, ಇಂಗ್ಲಿಷ್ ಮೀಡಿಯಂ ಉಂಟು. ನೆಕ್ಸ್ಟ್ PE ಗ್ರೇಡ್ 1. ಇದನ್ನು ಹೇಗೆ ವಿಭಾಗಿಸ್ತಾರೆ ಅಂತ ನೋಡೋದಾದರೆ ಬೆಂಗಳೂರು ವಿಭಾಗದಲ್ಲಿ ಸಹಾಯಕ ಶಿಕ್ಷಕ ಹುದ್ದೆಯ ಕನ್ನಡ ಭಾಷೆಯ ಹುದ್ದೆಗಳು 201. ಹಾಗೆ ಮೈಸೂರು ವಿಭಾಗದಲ್ಲಿ 169. ಧಾರವಾಡ ವಿಭಾಗದಲ್ಲಿ 192. ಕಲಬುರಗಿ ವಿಭಾಗದಲ್ಲಿ 553 ಹುದ್ದೆಗಳಿವೆ. ಒಟ್ಟು ಕನ್ನಡ ಶಿಕ್ಷಕರಿಗೆ
1115 ಹುದ್ದೆಗಳು ಮೀಸಲಾತಿ ಇದ್ದರೆ ಇಂಗ್ಲಿಷ್ ಶಿಕ್ಷಕರ ಹುದ್ದೆಗಳು ಬೆಂಗಳೂರು ವಿಭಾಗದಲ್ಲಿ 204, ಮೈಸೂರು ವಿಭಾಗದಲ್ಲಿ 170, ಧಾರವಾಡ ವಿಭಾಗದಲ್ಲಿ 205, ಕಲಬುರಗಿ ವಿಭಾಗದಲ್ಲಿ 555. ಒಟ್ಟು ಇಂಗ್ಲಿಷ್ ಶಿಕ್ಷಕರಿಗೆ 1134 ಹುದ್ದೆಗಳಿವೆ. ಹಾಗೆ CBZ ಅಲ್ಲಿ ಫಸ್ಟಿಗೆ ಕನ್ನಡ ಮೀಡಿಯಂ ನೋಡೋದಾದರೆ ಬೆಂಗಳೂರು ವಿಭಾಗದ ಕನ್ನಡ ಮೀಡಿಯಂ CBZಗೆ 66, ಮೈಸೂರು ವಿಭಾಗ 76, ಧಾರವಾಡ ವಿಭಾಗ 75, ಕಲಬುರಗಿ ವಿಭಾಗದವರಿಗೆ 252 ಹುದ್ದೆಗಳಿವೆ. ಒಟ್ಟು CBZ ಕನ್ನಡ ಮೀಡಿಯಂನವರಿಗೆ 469 ಹುದ್ದೆಗಳಿದ್ದರೆ ಇಂಗ್ಲಿಷ್ ಮೀಡಿಯಂನವರಿಗೆ ಬೆಂಗಳೂರು ವಿಭಾಗದಲ್ಲಿ 78, ಮೈಸೂರು ವಿಭಾಗದಲ್ಲಿ 90, ಧಾರವಾಡ ವಿಭಾಗದಲ್ಲಿ 91, ಕಲಬುರಗಿ ವಿಭಾಗದಲ್ಲಿ 301. ಹೀಗೆ CBZ ಇಂಗ್ಲಿಷ್ ಮೀಡಿಯಂನವರಿಗೆ ಒಟ್ಟು 560 ಹುದ್ದೆಗಳಿವೆ. ನೆಕ್ಸ್ಟ್ ಕಲಾ ಶಿಕ್ಷಕರನ್ನು ನೋಡೋದಾದರೆ ಕನ್ನಡ ಮೀಡಿಯಂ, ಮೊದಲಿಗೆ ಕನ್ನಡ ಮೀಡಿಯಂನವರು ಬೆಂಗಳೂರು ವಿಭಾಗದಲ್ಲಿ 92, ಮೈಸೂರು ವಿಭಾಗದಲ್ಲಿ 83, ಧಾರವಾಡ ವಿಭಾಗದಲ್ಲಿ 90, ಕಲಬುರಗಿ ವಿಭಾಗದಲ್ಲಿ 218. ಒಟ್ಟು ಆರ್ಟ್ಸ್ ಟೀಚರ್ಸ್ ಕನ್ನಡ ಮೀಡಿಯಮಲ್ಲಿ 483. ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ನೋಡೋದಾದರೆ ಬೆಂಗಳೂರು ವಿಭಾಗದಲ್ಲಿ 144, ಮೈಸೂರು ವಿಭಾಗದಲ್ಲಿ 126, ಧಾರವಾಡ ವಿಭಾಗದಲ್ಲಿ 134, ಕಲಬುರಗಿ ವಿಭಾಗದಲ್ಲಿ 335. ಒಟ್ಟು ಆರ್ಟ್ಸ್ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳ ಸಂಖ್ಯೆ 739. ನೆಕ್ಸ್ಟ್ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ನೋಡೋದಾದರೆ ಬೆಂಗಳೂರು ವಿಭಾಗದಲ್ಲಿ 47, ಮೈಸೂರು ವಿಭಾಗದಲ್ಲಿ 34, ಧಾರವಾಡ ವಿಭಾಗದಲ್ಲಿ 44, ಕಲಬುರಗಿ ವಿಭಾಗದಲ್ಲಿ 325. ಒಟ್ಟು 450 ಹುದ್ದೆಗಳಿವೆ. ಇಲ್ಲಿ ಬೆಂಗಳೂರು, ಮೈಸೂರು, ಧಾರವಾಡ, ಕಲಬುರಗಿ ಅಂತ ಹೇಳಿದರೆ ಆ ಜಿಲ್ಲೆ ಮಾತ್ರ ಅಲ್ಲ, ಅದರ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳು. ಈಗ ಬೆಂಗಳೂರು ವಿಭಾಗದವರಿಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಅಂದರೆ HSTRನಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 832, ಮೈಸೂರು ವಿಭಾಗದವರಿಗೆ ಒಟ್ಟು ಹುದ್ದೆಗಳ ಸಂಖ್ಯೆ 748 ಆದರೆ ಧಾರವಾಡ ವಿಭಾಗದವರಿಗೆ ಒಟ್ಟು ಹುದ್ದೆಗಳ ಸಂಖ್ಯೆ 831. ಹಾಗೆ ಕಲಬುರಗಿ ವಿಭಾಗದವರಿಗೆ ಒಟ್ಟು ಹುದ್ದೆ 2539. ಇಲ್ಲಿ ಕಲಬುರಗಿ ವಿಭಾಗಕ್ಕೆ ಜಿಲ್ಲೆಗಳು ಕಮ್ಮಿ ಇದ್ದರೂ ಹುದ್ದೆಗಳ ಸಂಖ್ಯೆ ಹೆಚ್ಚು ಉಂಟು. ಒಟ್ಟು ಹುದ್ದೆ ಅಂದರೆ ಈ HSTRನಲ್ಲಿ ಬರುವ ಒಟ್ಟು ಹುದ್ದೆಗಳು 4950. ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ HSTRಗೆ ಟೆಟ್ ಕಂಪಲ್ಸರಿ ಅಂತ ಇಲ್ಲ. ನೀವು ಟೆಟ್ ಬರೀದೇನೇ ಇರ್ಬೋದು, ಅಥವಾ ಪಾಸ್ ಆಗದೇನೆ ಇರ್ಬೋದು, ಅಥವಾ ಪಾಸಾಗಿ ಕೂಡ ಇರ್ಬೋದು. ಇದಕ್ಕೆ ಬರೀ ಕನ್ಸಿಡರ್ ಆಗೋದು ನಿಮ್ಮ ಪದವಿ ಮತ್ತು BEd. ಇದು ಎರಡು ನೀವು ಕಲ್ತಿದ್ರೆ ನೀವು HSTR ಹುದ್ದೆಗೆ ಅಂದರೆ ಇಲ್ಲಿ ಕೊಟ್ಟಿರುವ ಹುದ್ದೆಗೆ ನೀವು ಎಲಿಜಿಬಿಲಿಟಿ ಇದ್ದರೆ ಅಪ್ಲೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ಕೊನೆ ಟೇಬಲ್ ನೋಡೋದಾದರೆ PST ಮತ್ತು PE ಗ್ರೇಡ್ 2 ಅಲ್ಲಿ ಒಟ್ಟು 1050 ಹುದ್ದೆಗಳು, ಅಂದರೆ ಇದು 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರ ಹುದ್ದೆಗಳು. ನೆಕ್ಸ್ಟ್ GPT ಮತ್ತು CST ಅಲ್ಲಿ 9000 ಹುದ್ದೆಗಳಾದರೆ AM ಮತ್ತು PE ಗ್ರೇಡ್ 2 ಅಲ್ಲಿ ಗ್ರೇಡ್ 1 ಮತ್ತು 2 ಅಲ್ಲಿ 4950 ಹುದ್ದೆಗಳಿವೆ. GPT 6ರಿಂದ 8ನೇ ತರಗತಿಗೆ ಬೋಧಿಸುವ ಶಿಕ್ಷಕರಾಗಿದ್ದರೆ AM 9ರಿಂದ 10ನೇ ತರಗತಿಯ ಬೋಧಿಸುವ ಶಿಕ್ಷಕರಾಗಿದ್ದಾರೆ. ಹೀಗೆ 15000 ಹುದ್ದೆಯನ್ನು ಹಂಚಿಕೆ ಮಾಡಲಾಗಿದೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ನೇಮಕಾತಿ 2026ರ ಈ 3 ಟೇಬಲನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. PST PE ಗ್ರೇಡ್ 2 ಹುದ್ದೆಗಳ ವಿವರದಿಂದ ಹಿಡಿದು GPT ಮತ್ತು CSTಯ ಸಬ್ಜೆಕ್ಟ್ ವೈಸ್ ಹಾಗೂ
ಕಲ್ಯಾಣ ಕರ್ನಾಟಕ ಹಾಗೆ ನಾನ್ ಕಲ್ಯಾಣ ಕರ್ನಾಟಕದ ಹಂಚಿಕೆ, ಹಾಗೆಯೇ AM ಮತ್ತು PE ಗ್ರೇಡ್ 1 ಹುದ್ದೆಗಳ ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಕಲಬುರಗಿ ವಿಭಾಗವಾರು ಹಂಚಿಕೆಯ ಎಲ್ಲವನ್ನು ನೋಡಿದ್ದೇವೆ. ಈ ಮಾಹಿತಿಯಿಂದ ನಿಮ್ಮ ಪೋಸ್ಟ್, ಸಬ್ಜೆಕ್ಟ್ ಹಾಗೆ ರೀಜನ್ಗೆ ಸಂಬಂಧಿಸಿದ ವೇಕೆನ್ಸಿ ಯಾವುದು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಶಿಕ್ಷಕರ ನೇಮಕಾತಿಗೆ ತಯಾರಿ ನಡೆಸುತ್ತಿರುವ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಸಬ್ಜೆಕ್ಟ್ ಹಾಗೆ ಡಿಸ್ಟ್ರಿಕ್ಟ್ ಅನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಅಧಿಕೃತ ನೇಮಕಾತಿ ಮಾಹಿತಿಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ಶಿಕ್ಷಾ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಮುಖ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.